Hi friends, welcome back to my YouTube channel. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. Hi friends, welcome back to my YouTube channel. ನಾಗವೇಣಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಈಗಿನ ಜನ್ರೇಷನಲ್ಲಿ ಎಲ್ರಿಗೂ ಕೂಡ ಏರ್ ಫಾಲ್ ಆಗುತ್ತೆ, ಅದೇ ರೀತಿ ಹೇರ್ ರಫ್ ಆಗುತ್ತೆ, ಮತ್ತು ಚಿಕ್ಕ ಮಕ್ಕಳಲ್ಲೂ ಕೂಡ ವೈಟ್ ಹೇರ್ಸ್ ಕಾಣಿಸ್ಕೊಳುತ್ತೆ. ಸೊ ಇದಕ್ಕೆಲ್ಲ ಏನಪ್ಪ ಕಾರಣ ಅನ್ನೋದಾದರೆ, ನಮ್ಮ ಬಾಡಿನಲ್ಲಿ ವಿಟಮಿನ್ ಎ, ಬಿ, ಸಿ ಮತ್ತು ಐರನ್ ಅಂಶ ಕಮ್ಮಿ ಆದಾಗ ನಮ್ಮ ಹೇರ್ನಲ್ಲಿ ಮೆಲನಿನ್ ಅನ್ನೋ ಅಂಶ ಒಂದು ಕಡಿಮೆ ಆಗಿ ಆವಾಗ ನಮ್ಮ ಹೇರ್ ಎಲ್ಲ ವೈಟ್ ಕಲರ್ಗೆ ಟರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಸಮಸ್ಯೆನ ನಾವು ಯಾವ ರೀತಿ ಕಡಿಮೆ ಮಾಡ್ಕೊಬೋದು ಅಂತ ನೋಡೋದಾದರೆ, ಪಾರ್ಲರಲ್ಲಾಗಿರ್ಬೋದು ಅಥವಾ ಬೇರೆ ಕಡೆ ಶಾಪ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆನೂ ಇವಾಗ ಅವೈಲೇಬಲ್ ಇದೆ ಅಲ್ವಾ. ನ್ಯಾಚುರಲ್ ಆಗಿ ಬ್ಲ್ಯಾಕ್ ಕಲರ್ಗೆ ಹೇರ್ಸ್ ಟರ್ನ್ ಆಗುವಂತಹ ಹೇರ್ ಸಿರಮ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ಅದೇ ರೀತಿ ಹೇರ್ ಮಾಸ್ಕ್ ಆಗಿರ್ಬೋದು ಮತ್ತು ಕಲರಿಂಗ್ ಆಗಿರ್ಬೋದು, ಇದನ್ನೆಲ್ಲ ತಂದು ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಒಂದು ವೈಟ್ ಕೂದಲು ಜೊತೆಗೆ 2 ವೈಟ್ ಕೂದಲನ್ನ ಅದು ಉತ್ಪತ್ತಿ ಮಾಡುತ್ತೆ. ಸೊ ಈ ಒಂದು ಪ್ರೊಸೀಜರು ತುಂಬ ಚೆನ್ನಾಗಿರೋದಿಲ್ಲ. ಅದಕ್ಕೆ ಮನೆಯಲ್ಲೇ ನಾವು ತುಂಬ ಚೆನ್ನಾಗಿ ಆಯಿಲ್ನ ಮಾಡಿಕೊಂಡು ಪ್ರತಿದಿನ ಅಂದರೆ ವಾರದಲ್ಲಿ ಮೂರು ದಿನ ಹಚ್ತಾ ಬಂದರೆ ನಮ್ಮ ಹೇರ್ಸ್ನ ಆಟೋಮೆಟಿಕ್ ಆಗಿ ಬ್ಲ್ಯಾಕ್ ಕಲರ್ಗೆ ನಾವು ಟರ್ನ್ ಮಾಡ್ಬೋದು. ಸೊ ಆ ಒಂದು ಹೇರ್ ಆಯಿಲ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಮಗೆ ಬೇಕಾಗಿರೋದು, ನಾನು ಇಲ್ಲಿ ಒಂದು ಕರ್ಬೇವಿನ ಗಿಡದ ಹತ್ರ ಬಂದಿದ್ದೀನಿ. ಸೊ ಕರ್ಬೇವಿನ ಸೊಪ್ಪಾದ್ರೂ ಸರಿನೇ, ಕರ್ಬೇವಿನ ಗಿಡದಲ್ಲಿ ಬಿಡುವಂತಹ ಹಣ್ಣಾದ್ರೂ ಸರಿನೇನೆ. ಸೊ ನಾನು ಆ ಹಣ್ಣು ಹೇಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಾಸವಾಳದ ಹೂವು ಆಗಿರ್ಬೋದು, ದಾಸವಾಳದ ಎಲೆ ಆಗಿರ್ಬೋದು. ಸೊ ನಾನು ಲೈವಾಗೆ ತೋರಿಸ್ತಾ ಇದ್ದೀನಿ ದಾಸವಾಳದ ಹೂವನ್ನ. ಸೊ ಈ ಒಂದು ಹೂವನ್ನ ಬಳಸ್ಕೊಂಡಾದ್ರೂ ಆಗಿರ್ಬೋದು, ಅಥವಾ ಎಲೆ ಚೆನ್ನಾಗಿರೋ ಚಿಗುರನ್ನಾದರೂ ಬಳಸ್ಕೊಂಡಾಗಿರ್ಬೋದು, ಹೇರ್ ಆಯಿಲ್ನ ನಾವು ಪ್ರಿಪೇರ್ ಮಾಡ್ಕೊಬೋದು. ದಾಸವಾಳ ಹೂವು ಏನು ಮಾಡುತ್ತೆ ಅಂತ ಅಂದರೆ, ಹೇರು ರಫ್ ಆಗದೆ ಇರೋ ಹಾಗೆ ಮತ್ತು ಹೇರ್ಸಿಗೆ ಬೇಕಾಗಿರೋಂತಹ ಒಂದು ಸಿರಮ್ ಕಂಟೆಂಟ್ ಈ ಒಂದು ದಾಸವಾಳ ಹೂವಿನಲ್ಲಿದೆ. ಸೊ ಈ ಒಂದು ದಾಸವಾಳ ಹೂವನ್ನು ನಾವು ಮಾಡ್ಕೊಳ್ಳೋಂತಹ ಆಯಿಲ್ನಲ್ಲಿ, ಎಸ್ಪೆಷಲಿ ನನ್ನ ಮಕ್ಳಿಗೆ ಮಾಡ್ತಾ ಇರೋಂತಹ ಆಯಿಲ್ನ ತೋರಿಸ್ತಾ ಇರೋದು. ಸೊ ಮಕ್ಳಿಗೆ ಇದು ತುಂಬ ಒಳ್ಳೆಯದು. ಇದ್ರ ಜೊತೆ ಈರುಳ್ಳಿ ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಈರುಳ್ಳಿ ಆ್ಯಡ್ ಮಾಡಲ್ಲ. ಯಾಕೆ ಅಂತಂದರೆ, ಈರುಳ್ಳಿ ಆಯಿಲಲ್ಲಿ ಬೆಂದಾಗ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ. ಸೊ ಈ ಒಂದು ಸ್ಮೆಲ್ನ ಇಟ್ಕೊಂಡು ಜಾಸ್ತಿ ದಿನ ನಾವು ಆಯಿಲ್ನ ಯೂಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಈರುಳ್ಳಿನ ಸ್ಕಿಪ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಬಂದುಬಿಟ್ಟು ಕರಿಬೇವಿನ ಕಾಯಿ, ಎರಡನೇದು ಬಂದುಬಿಟ್ಟು ಈ ಹೂವು, ದಾಸವಾಳ ಹೂವು ಮತ್ತು ದಾಸವಾಳ ಎಲೆ, ಮೂರನೇದು ಬಂದುಬಿಟ್ಟು ಮಕ್ಕಳು ಬುದ್ಧಿಶಕ್ತಿ ಹೆಚ್ಚು ಮಾಡುವಂತಹ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ ಅದು. ಸೊ ಅದನ್ನು ತೋರಿಸ್ತೀನಿ. ಸೊ ಇದು ಒಂದೆಲ್ಗನೇಕ ಒಂದೆಲ್ಗ ಸೊಪ್ಪು ಅಂತ ಹೇಳ್ತಾರೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಕ್ಕ? ಹೇರ್ ಫಾಲ್ಗೆ, ಬುದ್ಧಿಶಕ್ತಿನ ಹೆಚ್ಚು ಮಾಡೋದಕ್ಕೆ ಯೂಸ್ ಆಗುತ್ತೆ. ಮಕ್ಳಿಗೆ ಇದನ್ನ ತಿನ್ಸಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನ ಆಯಿಲ್ ಹಾಕಿ ನಾವು ಬಾಯ್ಲ್ಡ್ ಮಾಡ್ಕೊಂಡಾಗ ಇದರ ಅಂಶ ಎಲ್ಲನೂ ಕೂಡ ಆಯಿಲ್ಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಅವಾಗ ಡೈರೆಕ್ಟಾಗಿ ಮಕ್ಳಿಗೆ ನಾವು ಅಪ್ಲೈ ಮಾಡಿದಾಗ ತಲೆನೂ ಕೂಡ ತಂಪಾಗಿರುತ್ತೆ, ಮಕ್ಳಿಗೆ ಟೆನ್ಷನ್ ಕಮ್ಮಿ ಮಾಡುತ್ತೆ ಮತ್ತು ಬುದ್ಧಿಶಕ್ತಿನ ಹೆಚ್ಚು ಮಾಡುತ್ತೆ. ಈ ಒಂದು ಎಲೆನ ಆಯಿಲಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ನೋಡಿ, ಇದು ಒಂಟೆಲ್ಗ ಸೊಪ್ಪು ಅಂತ. ಇದು ಫಾರಮು ಸ್ವಲ್ಪ ದೊಡ್ಡ ಇದೆ. ನಾಟಿ ಸೊಪ್ಪು ಬರುತ್ತೆ, ಇನ್ನು ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೊ ಆದಷ್ಟು ಆ ಒಂದು ಸೊಪ್ಪನ್ನ ಯೂಸ್ ಮಾಡಿ. ಇದು ಅಷ್ಟು ಏನು ಎಫೆಕ್ಟಿವ್ ಆಗಿರಲ್ಲ, ಯಾಕೆಂದರೆ ಇದು ಫಾರಮ್ ಎಲೆ. ಪಲ್ಲವಿ ಅವ್ರ ಕೈಯಲ್ಲಿದೆ. ಏನ್ಯಾಕದು? ಇದು ಬಂದು ಬೆಟ್ಟದ ನಲ್ಲಿಕಾಯಿ. ಇದು ಉಪಯೋಗ ತುಂಬಾ ಇದೆ. ಇದು ವಿಟಮಿನ್ ಸಿ ಇರೋದ್ರಿಂದ ಇದು ಬಾಡಿಗೆ ತುಂಬಾ ಒಳ್ಳೇದು, ಹಾಗೆ ಹೇರ್ಗೂ ತುಂಬಾ ಒಳ್ಳೇದು. ಇದು ಏರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ, ಮತ್ತೆ ಬುಡದಿಂದ ಸ್ಟ್ರೆಂತ್ ಆಗಿ ಬೆಳೆಯುತ್ತಿದ್ದು. ಮತ್ತು ಹೇರ್ನ ಬ್ಲ್ಯಾಕ್ ಆಗೋದಕ್ಕೆ ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ ಅಂದರೆ ಅದು ಬೆಟ್ಟದ ನೆಲ್ಲಿಕಾಯಿ. ಸೊ ಹಾಗಾಗಿ ನೆಲ್ಲಿಕಾಯಿನೂ ಸಹ ಮಕ್ಳಿಗೆ ಮಾಡುವಂತಹ ಹೇರ್ ಆಯಿಲಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಸೊ ಇನ್ನೆರಡು ಇಂಗ್ರೀಡಿಯೆಂಟ್ನು ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಅದೇನಂತ ಪಲ್ಲವಿ ಅವರು ಹೇಳ್ತಾರೆ, ಹೇಳಿಯಕ್ಕ. ಇದು ಹನಗೆನೆ ಸೊಪ್ಪು, ಹಳ್ಳಿಗಳ ಕಡೆ ಎಲ್ಲ ಕೆರೆನಲ್ಲೂ ಬೆಳೀತದೆ. ಇದು ಬಂದು ಕಣ್ಣಿಗೆ ತುಂಬ ಒಳ್ಳೆಯದು, ಹಾಗೆ ಹೇರ್ಗೂ ತುಂಬ ಒಳ್ಳೆಯದು, ತುಂಬ ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತೆ. ನೆಕ್ಸ್ಟ್ ಕೂದಲು, ಇದು ವೀಳ್ಯದೆಲೆ, ನೀವು ಎಲ್ಲರೂ ನೋಡಿರ್ತೀರ, ಮನೆಗಳಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ. ಫಂಕ್ಷನಲ್ಲಿ ಎಲೆ ಅಡಿಕೆ ಹಾಕೊಳ್ಳೋದಕ್ಕೆ ಎಲ್ಲದಕ್ಕೂ ದೇವ್ರಿಗೆಲ್ಲ ಯೂಸ್ ಮಾಡ್ತಾರೆ. ಇದಂತೂ ತುಂಬ ಒಳ್ಳೆಯದು. ಕೂದಲಿಗೆ ಇದು ಒಂಥರ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ.
ಫೈನಲ್ ಆಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ನಾವು ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತೀವಿ. ಸಂಜೆ ಆಗಿಬಿಟ್ಟಿದೆ, ಸೊ ಹಾಗಾಗಿ ಸ್ವಲ್ಪ ಬೆಳಕು ಕಮ್ಮಿ ಇದೆ, ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ಮಗಳಿಗೆ ನೆನ್ನೆ ಹೇರ್ ಆಯಿಲ್ನ ಮಾಡ್ತಾ ಇರೋದು. ಅವಳಿಗೆ ಯಾವಾಗಲೂ ಬೇಬಿ ಕಟ್ ಮಾಡಿಸಿ ಡ್ರೈಯರ್ ಮಾಡಿ ಅವಳ ಹೇರ್ ತುಂಬಾ ರಫ್ ಆಗಿದೆ. ಸೊ ಹಾಗಾಗಿ ಈ ಒಂದು ಹೇರ್ ಆಯಿಲ್ನ ಮಾಡ್ತಾ ಇದ್ದೀವಿ. ನಮ್ಮ ಅದ್ವಿತಾ ಗೌಡ ಮಾಡುವಂತಹ ಹೇರ್ ಆಯಿಲ್ ಮಾಡ್ತೀವಿ. ಸೊ ಇದನ್ನ ಎಲ್ಲೂ ಎಂಡ್ ಮಾಡಿದೆ, ಫಸ್ಟಿಂದ ಕೊನೆವರೆಗೂ ನೀಟಾಗಿ ನೋಡ್ಕೊಳ್ಳಿ. ಸೊ ಆವಾಗ ನೋಡ್ಕೊಂಡಾಗಲೇ ನಿಮಗೆ ನೀಟಾಗಿ ಹೇರ್ ಆಯಿಲ್ನ ಮಾಡೋದಕ್ಕೆ ಅನುಕೂಲ ಆಗೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ಮಲ್ಲಿಗೆ ಹೂವು ಕೂಡ ಇದೆ. ಮಲ್ಲಿಗೆ ಹೂವನ್ನು ಆ್ಯಡ್ ಮಾಡಿದ್ರೆ ಹೇರ್ಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಮಲ್ಲಿಗೆ ಹೂವನ್ನು ಕೂಡ ಕಿತ್ಕೊತಾ ಇದ್ದೀನಿ ನೋಡಿ. ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಫೈನಲ್ ಆಗಿ 3 ಹೂವು ಸಿಕ್ಕಿದೆ. ಈ 3 ಹೂವನ್ನು ಸಹ ನಾವು ಹೇರ್ ಆಯಿಲಲ್ಲಿ ಉಪಯೋಗಿಸ್ತೀವಿ. ದಾಸವಾಳದ ಹೂದ ಹತ್ರ ಬಂದಿದ್ದೀವಿ. ದಾಸವಾಳ ಹೂವು ನಮ್ಮ ಗಿಡದಲ್ಲಿ ತುಂಬಾ ಬೆಳೆಯುತ್ತೆ. ಸೊ ಇವತ್ತು 2 ಹೂವು ಇದೆ. 2 ಹೂವನ್ನು ಕಿತ್ಕೋತಾ ಇದ್ದೀವಿ. ಮತ್ತು ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿಗುರನ್ನು ಕಿತ್ಕೊಂಡೆ ನಾನು. ಸೊ ನೋಡಿ, ನಮ್ಮಕ್ಕ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಫುಲ್ ರೆಡಿಯಾಗಿ ನಿಂತವಳೆ. ಎಲ್ಲ ಬಿಡಿಸ್ಕೊಂಡು ನೀಟಾಗಿ ಹಾಕೋತಾವಳೆ ನೋಡಿ. ಕರಿಬೇವು ಸೊಪ್ಪಿನ ಕಾಯಿ ಇದು. ಸೊ ನಾನು ಕಾಯಿನ ತುಂಬ ಯೂಸ್ ಮಾಡ್ತೀನಿ. ಕಾಯಿಂದ ತುಂಬಾ ಒಳ್ಳೆ ಬೆನಿಫಿಟ್ ಇದೆ. ಸೊ ನೀವು ಕೂಡ ಕಾಯಿ ಇದ್ದರೆ ಒಣಗಿಸ್ಬಿಟ್ಟು ಇಟ್ಕೊಂಡು ನೀವು ಹೇರ್ ಆಯಿಲ್ ಮಾಡಬೇಕಾದ್ರೆ ಉಪಯೋಗ ಮಾಡ್ಕೊಬೋದು. ಸೊ ನಮ್ಮ ಗಿಡದಲ್ಲೇ ನ್ಯಾಚುರಲಾಗಿ ಬೆಳೆದಿರೋಂತಹ ಕಾಯಿ ಇದು. ಸೊ ಹಾಗಾಗಿ ನಾನು ನಮ್ಮ ಗುಬ್ಬಿಗೆ ಎಷ್ಟು ಬೇಕೋ ಅಷ್ಟು ಕಾಯಿನ ಇದೆಲ್ಲ ನ್ಯಾಚುರಲಾಗಿ ಕಿತ್ಕೊಂಡು ಡೈರೆಕ್ಟ್ ಹಸಿಯಾಗಿರೋಂತಹ ಈ ಕಾಯಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊತೀನಿ. ಸೊ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ನೋಡಿ, ಈ ರೀತಿ ನ್ಯಾಚುರಲಾಗಿ ಹೇರ್ ಆಯಿಲ್ ಮಾಡ್ಕೊಳೋದ್ರಿಂದ ಯಾವುದೇ ಕೆಮಿಕಲ್ ಆ್ಯಡ್ ಆಗೋಲ್ಲ ಮತ್ತು ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದೇ ರೀತಿ ಹೊಟ್ಟು ಬರೋದನ್ನು ಇದು ಆದಷ್ಟು ಕಮ್ಮಿ ಮಾಡುತ್ತೆ ಮತ್ತು ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗೋದಕ್ಕೆ ಹೆಚ್ಚು ಹೆಲ್ಪ್ ಮಾಡುತ್ತೆ. ಮಕ್ಕಳು ಊಟದಲ್ಲೆಲ್ಲ ಕರಿಬೇವಿನ ಸೊಪ್ಪು ತಿಂದರೆ ತುಂಬ ಒಳ್ಳೆ ಬೆನಿಫಿಟ್ ಇರುತ್ತೆ. ಸೊ ಈಗಿನ ಕಾಲದ ಮಕ್ಕಳು ಯಾರನ್ನು ತಿನ್ನಲ್ಲ, ಹಾಕಿದ್ರೆ ತೆಗೆದು ಪಕ್ಕಕ್ಕೆ ಇಡ್ತಾರೆ. ಸೊ ನೀವು ಈ ರೀತಿ ಹೇರ್ ಆಯಿಲ್ನ ಉಪಯೋಗ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅದರಲ್ಲೂ ಮಕ್ಕಳಿಗೆ ಎಸ್ಪೆಷಲಿ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಫೈನಲಿ ಕಾಯಿ ಸಹ ಕಿತ್ಕೊಂಡೆ. ಇವಾಗ ಇದನ್ನೆಲ್ಲ ಹಾಕಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತೀನಿ. ಸೊ ಫೈನಲ್ ಆಗಿ ಆಯಿಲ್ ಮಾಡೋಕ್ಕೆ ಕಿಚನ್ಗೆ ಬಂದಿದ್ದೀನಿ. ಇವಾಗ ಆಯಿಲ್ನ ಮಾಡ್ತೀನಿ. ಸೊ ನೋಡಿ, ಆವಾಗಲೇ ನಿನ್ನೆ ರೆಡಿ ಮಾಡಿ ಇಟ್ಕೊಂಡೆ ಇಷ್ಟು ಇಂಗ್ರೀಡಿಯೆಂಟ್ಸನ್ನು. ನಾನು ಇವಾಗ ಇದನ್ನೆಲ್ಲ ಬಳಸ್ಕೊಂಡು ಆಯಿಲ್ ಮಾಡ್ತೀನಿ. ಸೊ ಟೈಮ್ ಆಗೇ ಹೋಯಿತು, ನೈಟ್ ಆಗೇ ಹೋಯಿತು, ಆಯಿಲ್ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಮಾಡೇ ಮಾಡ್ತೀನಿ. ನೋಡ್ಕೊಳ್ಳಿ ನೀಟಾಗಿ ನಾನು ಯಾವ ರೀತಿ. ಎಲ್ಲರೂ ಸಹ ಎಣ್ಣೆನ ಕಾಯಿಸ್ಬಿಟ್ಟು ಅದನ್ನು ಹಾಗೆ ಹಾರೋದಕ್ಕೆ ಬಿಡ್ತಾರೆ. ಸೊ ಆ ಒಂದು ಪ್ರೊಸೀಜರ್ನ ಯಾರೂ ಮಾಡಬೇಡಿ. ಎಣ್ಣೆನ ಕಾಯಿಸ್ಕೊಂಡಾದಮೇಲೆ ಅದನ್ನು ಫಿಲ್ಟರ್ ಮಾಡ್ಕೊಂಡಾದಮೇಲೆ ಅದು ಸ್ವಲ್ಪ ಕೂಲಿಂಗ್ ಆಗಬೇಕು. ಸೊ ನೀವು ಕೂಲಿಂಗ್ ಮಾಡಿ ಯೂಸ್ ಮಾಡಿದ್ರೆ ಆ ಎಣ್ಣೆಲಿ ಒಂದು ಒಳ್ಳೆ ಬೆನಿಫಿಟ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಆಯಿಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಆಯಿಲ್ ಆದ ನಂತರ ಆಯಿಲಲ್ಲಿ ಮಿಕ್ಸ್ ಆಗಿರುವಂತಹ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೋಸ್ಕೊಂಡಾದ್ಮೇಲೆ ಅದನ್ನು ಕೂಲಿಂಗ್ ಮಾಡಬೇಕು. ನಾವು ಕೂಲಿಂಗ್ ಮಾಡಿದ್ರೆ ಹಾಗೆ ಡೈರೆಕ್ಟಾಗಿ ಹಾರೋದಕ್ಕೆ ಬಿಟ್ಟರೆ ಅದು ಸರಿ ಹೋಗಲ್ಲ. ಸೊ ವಿಡಿಯೋ ಸ್ಟಾರ್ಟ್. ಸೊ ಆಯಿಲ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಸ್ಟವಲ್ಲಿ ಆನ್ ಮಾಡಿಕೊಂಡು ಎಣ್ಣೆ ಹಾಕೋದಕ್ಕೆ ಇದು ಫುಲ್ಲು ಡ್ರೈ ಆಗಬೇಕು. ಸೊ ಡ್ರೈ ಪ್ರೊಸೀಜರ್ ಮಾಡ್ತಾಯಿದ್ದೀನಿ. ಈ ಪಾತ್ರೆ ನೀಟಾಗಿ ಡ್ರೈ ಆಗಬೇಕು, ಏನೂ ನೀರಿನ ಕಂಟೆಂಟ್ ಇರಬಾರ್ದು. ಸೊ ನೋಡಿ, ನೀಟಾಗಿ ಇದನ್ನು ಇದು ಮಾಡ್ಕೊಬೇಕು. ಸೊ ನಾನಲ್ಲಿ 2 ರೀತಿ ಆಯಿಲ್ನ ಬಳಸ್ತಾ ಇದ್ದೀನಿ. ಸೊ ನೋಡಿ, ನಾನು 2 ರೀತಿ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಕೊಬ್ಬರಿ ಎಣ್ಣೆ, ಇನ್ನೊಂದು ಬಂದ್ಬಿಟ್ಟು ಹರಳೆಣ್ಣೆ. ಸೊ ಇದೆರಡನ್ನು ನಾವು ಎಲ್ಲಿಂದ ತಂದಿರೋದು ಅಂತ ಅಂದರೆ ಇಲ್ಲೆಲ್ಲನೂ ಕೂಡ ನ್ಯಾಚುರಲ್ ಆಗಿ ನಮಗೆ ಗಾಣದಿಂದ ತೊಗೊಂಬರೋ ಅಂಥದ್ದು.
ಫೈನಲ್ ಆಗಿ ನಾನು ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಟ್ಲಲ್ಲಿ ಕೊಬ್ಬರಿ ಎಣ್ಣೆ ಇದೆ ಮತ್ತು ಇನ್ನೊಂದು ಬಾಟ್ಲಲ್ಲಿ ಹರಳೆಣ್ಣೆ ಕೂಡ ಇದೆ. ಸೊ ಈ ಎರಡು ಎಣ್ಣೆನ ನಾವು ಇಲ್ಲೇನೆ ಗಾಣದಲ್ಲಿ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ತೊಗೊಂಬಂದಿರೋದು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಕೆಮಿಕಲ್ ಆ್ಯಡ್ ಆಗಿಲ್ಲ ಈ ಎಣ್ಣೆಗೂ ಕೂಡ. ಸೊ ನೀವು ಇದೇ ರೀತಿ ಎಣ್ಣೆನ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಇದೆಲ್ಲ ಡ್ರೈ ಆಗಿದೆ. ಇವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ನಾನು ಯೂಸ್ ಮಾಡ್ಕೊತೀನಿ. ನೋಡಿ, ಮಕ್ಕಳಿಗೆ ಜಾಸ್ತಿ ಹರಳೆಣ್ಣೆ ಯೂಸ್ ಮಾಡಬೇಡಿ. ಕೊಬ್ಬರಿ ಎಣ್ಣೆನ ಒಂದು ಬಾಟ್ಲು ತೊಗೊಂಡ್ರೆ ಹರಳೆಣ್ಣೆನ 1/4 ಭಾಗ ನಾವು ತೊಗೊಬೇಕಾಗುತ್ತೆ. ಯಾಕೆ ಅಂತಂದರೆ ಮಕ್ಕಳಿಗೆ ಶೀತ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹರಳೆಣ್ಣೆನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ, ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮೆಂತ್ಯನ ಯೂಸ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಾಗುತ್ತೆ ಆಯಿಲು. ಇದು ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಮಕ್ಕಳಿಗೆ. ಯಾಕೆಂದರೆ ಮಕ್ಕಳು ಕೂದಲು ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಹಾಗಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಆಯಿಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಸೊ ನಾನು ಇವಾಗ ಆಯಿಲ್ನ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಇದು ಪಾತ್ರೆನೂ ಕೂಡ ಬಿಸಿಯಾಗಿದೆ. ಇವಾಗ ಆಯಿಲ್ನ ಹಾಕ್ಕೊಂಡು ಇದನ್ನೆಲ್ಲ ಹಾಕಿ ನೀಟಾಗಿ ಇದು ಮಾಡ್ಕೊತೀನಿ. ಸೊ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಲೋ ಫ್ಲೇಮಲ್ಲೇ ಆಯಿಲ್ನ ಇದು ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಮೆಂತ್ಯನ ಕೂಡ ಆ್ಯಡ್ ಮಾಡಿದೆ. ಸೊ ನೋಡಿ, ಮೆಂತೆ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಆಗ್ತಾ ಇದೆ. ಈ ರೀತಿ ಮಿಕ್ಸ್ ಆದರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಎಲ್ಲನೂ ಒಂದೇ ಸತಿ ಹಾಕಿ ಬೇಯಿಸ್ಕೊಳೋದಕ್ಕಿಂತ ಒಂದೊಂದು ಇಂಗ್ರೀಡಿಯೆಂಟ್ನ 5 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳೋದು ತುಂಬ ಒಳ್ಳೆಯದು ಎಣ್ಣೆಯಲ್ಲಿ. ಸೊ ಎಲ್ಲ ಕಲಸ್ಮೇಲೆ ಥರ ಒಟ್ಟಿಗೆ ಹಾಕಬೇಡಿ. ಒಂದೊಂದು ಇಂಗ್ರೀಡಿಯೆಂಟ್ನ ಹಾಕಿ 5 ನಿಮಿಷ ಗ್ಯಾಪ್ ಕೊಡಿ. ನಾನೀಗ ಇದನ್ನು ಹಾಕಿ 5 ನಿಮಿಷ ಆಯ್ತು. ಇದು ಚೆನ್ನಾಗಿ ಬೇಯ್ತಾ ಇದೆ. ಸೊ ಇವಾಗ ನೆಕ್ಸ್ಟ್ ಉಳಿದಿರೋಂತಹ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ತೀನಿ. ಇವಾಗ ಎಲೆನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ದಾಸವಾಳದ ಹೂವು, ಆಮೇಲೆ ನಾವು ತೆಗೆದಿಟ್ಕೊಂಡಿರುವಂತಹ ಅಣ್ಣೆ ಸೊಪ್ಪು, ನೆಕ್ಸ್ಟು ಒಂದೆಲಗ, ಆಮೇಲೆ ಬಂದ್ಬಿಟ್ಟು ಮಲ್ಲಿಗೆ ಹೂವು, ಸ್ವಲ್ಪ ಕರಿಬೇವು, ನೆಕ್ಸ್ಟು ಫೈನಲ್ ಆಗಿ ಅದ್ರ ಕಾಯಿ, ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ನೆಲ್ಲಿಕಾಯಿ. ಇದನ್ನು ಲೋ ಫ್ಲೇಮಲ್ಲೇ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅಪ್ಪಂತ ಮನೆಗೆ ಹೋಗಬಲ್ಲಿ ತಕ್ಕತ್ತೀನಿ.
ಸ್ಟವ್ನ ಆಫ್ ಮಾಡಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕೂಲ್ ಆಗಬೇಕು. ಇದನ್ನ ಇವಾಗ ಬಾಯ್ಲ್ಡ್ ಮಾಡಿಕೊಂಡು ಅನಂತರ ಸ್ವಲ್ಪ ತಣ್ಣೀರಲ್ಲಿ ಆ ಆಯಿಲ್ನ ಆರಿಸ್ಕೋಬೇಕು. ಸೊ ಈ ರೀತಿ ನಾವು ಆಯಿಲ್ ಪ್ರಿಪೇರ್ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಸೊ ಇವಾಗ ಇದನ್ನು ನೀಟಾಗಿ ಸೋಸ್ಕೋಬೇಕು. ಸೋಸ್ಕೊಂಡಾದ್ಮೇಲೆ ಇರೋಂತಹ ಇಂಗ್ರೀಡಿಯೆಂಟ್ಸ್ನ ನಾವೇನು ಮಾಡಬೇಕು ಅಂದರೆ ನೀಟಾಗಿ ತಲೆಗೆ ಪ್ಯಾಕ್ ಹಾಕ್ಕೊಬೇಕು. ಈ ರೀತಿ ಪ್ಯಾಕ್ ಹಾಕ್ಕೊಂಡಾಗ ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಸೊ ಇದು ಮಕ್ಳಿಗೆ ಮಾಡಿರೋಂತಹ ಆಯಿಲು. ಈ ರೀತಿ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ವಾರದಲ್ಲಿ 3 ರಿಂದ 4 ದಿನ ಮಕ್ಳಿಗೆ ಹಚ್ತಾ ಬಂದರೆ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಮತ್ತು ಹೇರ್ ಸ್ಪಿಟ್ಸ್ ಆಗೋದಿಲ್ಲ, ಅದೇ ರೀತಿ ರಫು ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಈ ರೀತಿ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಈ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.